ಪದ್ಧತಿ ಅಲ್ವೇನಮ್ಮ? ದಿನ ಬೆಳಗಾದ್ರೆ ನನ್ನ ಕೈಯಲ್ಲಿ ಟೆನ್ನಿಸ್ ಬ್ಯಾಟ್ ಇರುತ್ತೆ, ನಿನ್ ಕೈಯಲ್ಲಿ ಸಾರಿ ಸಾಲ್ಟ್ ಇರುತ್ತೆ. ಸಾಕ್ಸುತ್ತಿದೆ ನೋಡು, ನೀನು ಟೆನ್ನಿಸ್ ಆಟ ಆಡಿ ಚಿನ್ನದ ಪದಕ ಗಳಿಸಬೇಕಾಗಿಲ್ಲ. ಈ ಸಾವಿತ್ರಮ್ಮನ ಮುತ್ತು ಮಗಳಾಗಿ ಗಂಡನ ಮನೆ ಸೇರೋದಕ್ಕೆ ಕರಿಮಣಿ ಪದಕ ಗಳಿಸಿದಂತೆ ಮಮ್ಮಿ, ನನ್ಗೆ ಇಷ್ಟ ಬೇಗ ಮದ್ವೆ ಬೇಡ, ನನ್ಗೆ ಇನ್ನೂ ಓದ್ಬೇಕು ಅಂತ ತುಂಬಾ ಆಸೆ. ನೀನು ಓದಿ ನೌಕರಿ ಮಾಡಿ ನಮ್ಮನ್ನೆಲ್ಲ ಸಾಕ್ಬೇಕಾಗಿಲ್ಲಮ್ಮ. ಹೋಗು, ಬೀಗ ಬರ ಮತ್ತೆ ಸೀರೆ ಉಟ್ಕೊಂಡು ರೆಡಿಯಾಗು. ಬಂದಿರೋ ಹುಡುಗ ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಮದುವೆ ಆಗುದಿಲ್ಲ ಅಂತ ಹಠ ಹಿಡಿದಿರಬೇಕು. ರೆಡಿಯಾಗಿ ಬರಬೇಕಷ್ಟೇ. ನೀ ರೀತಿ ಮಾತಾಡೋದು ನೀವು ಮುಂದಿನಿಂದ ಬೆಳೆಸಿದ್ರೆ ನಿಮ್ಮ ಮಗಳು ಎಷ್ಟೊಂದು ಚಿಕ್ಕಾಗಿದ್ದಾರೆ, ತೆಗೆದುಕೊಳ್ಳಿ. ಈ ಮನೆಗೆ ಹೇಳಿದ ಕೆಲಸ ಚಾಚು ತಪ್ಪದೆ ಕರೆಕ್ಟ್ ಆಗಿ ಮಾಡೋದಂದ್ರೆ ನೀನು ಒಬ್ಬನೇ ನೋಡಪ್ಪ. ತಂದೆ ತಾಯಿಗಳನ್ನು ಕಳೆದುಕೊಳ್ಳೋ ಪ್ರದೇಶ ಅದನ್ನ ನೀವು ಅಷ್ಟೇ ಮಗನಂತೆ ಜೋಪಾನ ಮಾಡಿದ್ರಿ. ನಾನು ಎಷ್ಟು ಮಾಡಿದ್ರೆ ಮಾತಿನಲ್ಲಿ ತುಂಬಾ ಜಾಣ. ಬೀಗರು ಬರ ಗೊತ್ತಾಯ್ತು, ಮನೆಗೆ ಹನಿ ನೀರು ಕೂಡ ಇಲ್ಲ. ಶ್ರೀದೇವಿ ಈಗ ಬಂದಿದ್ದಾಳೆ. ಹೋಗಿ ಎರಡು ಕೊಡ್ಪ ನೀರು ತೆಗೆದುಕೊಡ್ಬ, ಒಳಗಡೆ ಕೆಲಸ ಇದೆ. ತಂದೆ ತಾಯಿಗಳೇ ನಿಜವಾದ ದೇವರು ಅಂತಾರೆ, ಆದರೆ ಅವರ ಆಚರಣೆಗಳ ಪದಕ್ಕೆ ನಿರ್ಭಾಗ್ಯ. ತಂದೆ ತಾಯಿ ಸತ್ತರೆ ಸುಂದರ ಮಾವ ಬದುಕಿರಬೇಕೆಂಬಂತೆ ತನ್ನ ತಂಗಿಯ ವಂಶಜ್ಯೋತಿ ನಂದಿ ಹೋಗಬಾರದು ಸದುದ್ದೇಶದಿಂದ ಸುಂದರ ಮಾವನ ಕರೆತಂದು ಬೆಳೆಸಿಕೊಟ್ಟವನನ್ನಾಗಿ. ಆದರೆ ನನ್ನ ತಾಯಿ ಬದುಕಿದ್ದರೆ ಈ ಶ್ರೀದೇವಿಯನ್ನೇ ತನ್ನ ಮನೆಯ ಸೊಸೆಯನ್ನಾಗಿ ಸ್ವೀಕರಿಸಿ ಈ ಮನೆಯ ಬಾಂಧವ್ಯ ಕೊನೆವರೆಗೆ ಉಳಿಯುವ ಹಾಗೆ ಮಾಡ್ತಿದ್ದರು. ಆದರೆ ಯಾರ ದೈವದಲ್ಲಿ ಏನಿದೆಯೋ ಅದಾಗಬೇಕು. ಹೌದಮ್ಮ, ಅಪ್ಪಾಜಿ ಇಲ್ವಾ ಮನೆಯಲ್ಲಿ? ಅಲ್ಲಪ್ಪ, ಮನೆಯಲ್ಲಿ ಇರೋದಕ್ಕೆ ಅವ್ರಿಗೆಲ್ಲಿದೆಯಪ್ಪ ಪುರುಸತ್ತು. ಅರ್ಚನೆ ಮಾಡ್ಕೊಂಡು ಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೋದರು, ಇಷ್ಟೊತ್ತಾದ್ರೂ ಮನೆ ಬರ್ಲಿಲ್ಲ. ಅಲ್ಲ, ಇವತ್ತು ಬೀಗರು ಬರ್ತಾರೆ, ಮನೆಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಸ್ವಲ್ಪ ವಿಚಾರ ಬೇಡ್ವೇನು ನಿಮ್ಮ ಅಪ್ಪಾಜಿಗೆ? ದೇವಸ್ಥಾನದಿಂದ ಬರುವಾಗ ರಸ್ತೆಯಲ್ಲಿ ಯಾರಾದ್ರೂ ಸ್ನೇಹಿತರು ಸಿಕ್ಕಿರ್ಬೇಕು, ಅವ್ರ ಜೊತೆ ಮಾತಾಡ್ತಾ ನಿಂತಿರ್ಬೇಕು. ದಾರಿಯಲ್ಲಿ ಸಿಕ್ಕವ್ರ ಜೊತೆ ಮಾತಾಡಿ ಅವ್ರ ಕಷ್ಟ ಸುಖನೆಲ್ಲ ವಿಚಾರ ಮಾಡಿ ಆ ಸಂಸ್ಥೆ ಈ ಸಂಸ್ಥೆ ಅನಾಥಾಶ್ರಮಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಬೇರ್ತು ಪಡೆದು ಮನೆ ಬರ್ತಾರೆ. ಆದ್ರೆ ಮನೆಯಲ್ಲಿ ಮದುವೆ ವಯಸ್ಸಿ ಬಂದ ಮಕ್ಕಳಿದ್ದಾರೆ ಅಂತ ಸ್ವಲ್ಪ ಪರಿತ್ಯಾಗ ಬಿಡ ನಿಮ್ಮ ಅಪ್ಪಾಜಿ. ಅವ್ರು ಇದೇ ರೀತಿ ಮಾಡ್ತಾ ಹೋದ್ರೆ ನಾನು ನಿಮ್ಮಿಬ್ಬರ ಮದುವೆ ಸಲುವಾಗಿ ಬೀದಿ ಬೀದಿ ಅರಿದು ಭಿಕ್ಷಾ ಬಿಡ್ಬೇಕಾಗುತ್ತೆ ಅಷ್ಟೇ. ಸುಮ್ನೆ ಯಾಕಮ್ಮ ಇಷ್ಟೊಂದು ರಂಬಾಟ ಮಾಡ್ತೀಯಾ? ಇವತ್ತು ಮನೆಗೆ ಹೊಸದಾಗಿ ಬೀಗರು ಬರ್ತಾ ಇದ್ದಾರೆ. ಇವತ್ತು ನೀನು ಉಗ್ರ ರೂಪ ತಾಳಿ ನಂದ ಗೋಕುಲದಂತಿರುವ ಈ ನಮ್ಮ ಮನೆನ ಅವರ ಕಣ್ಣಿಗೆ ಹುಚ್ಚು ಹಾಕಿದ್ರೆ ತರ ಕಾಣುವಂತೆ ಮಾಡಬೇಡ, ಸ್ವಲ್ಪ ಸಮಾಧಾನದಿಂದಿರು. ಅಂದ್ರೇನೋ ನನ್ನ ಹುಚ್ಚಿ ಅಂತ ನೀನ್ ತೀರ್ಮಾನ ಮಾಡ್ಬಿಟ್ಟೀಯ. ಇತ್ತಿತ್ತಾಗಿ ನೀನು ನಿಮ್ಮಪ್ಪ ಸೇರ್ಕೊಂಡು ನನ್ನ ತುಂಬಾ ಕೀಳಾಗಿ ಕಾಣ್ತಾ ಇದ್ದೀರಾ. ಇನ್ನು ನನ್ನ ಮಗಳು ಶ್ರೀದೇವಿ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಲು ಅಂದ್ರೆ ನನ್ನನ್ನ ಈ ಮನೆಯಿಂದ ಹೊರ ಹಾಕಲು ಹೇಳ್ಸೋರಲ್ಲ ನೀವು. ಅಯ್ಯೋ ಅಮ್ಮ, ಶ್ರೀದೇವಿ! ಶ್ರೀದೇವಿ ನನ್ನ ಮೂದೇವಿ. ಏನೋ ನನ್ನ ಮೂದೇವಿ ಇದೆಯಾ? ಮೂದೇವಿ ಅಲ್ಲಮ್ಮ, ಈ ಮನೆ ಮಹಾದೇವಿ. ನನ್ನ ಕಿವಿ ಕೇಳ್ತಾರೆ ಈ ಮನೆ ಮಹಾದೇವಿ. ಬರ್ಲಿ ಬರ್ಲಿ ನಿಮ್ಮಪ್ಪ ಬರ್ಲಿ, ಮುಂದೆ ಈ ವಿಷಯನೆಲ್ಲ ಹೇಳಿ ಇವತ್ತು ವ್ಯವಸ್ಥೆ ಶಿಸ್ತು ಮಾಡಿಸ್ತೀನಿ. ಯಾಕಮ್ಮ ನನ್ ತಲೆ ಬಚ್ಕೊಂಡು ಸರಿಯಾಗಿಲ್ವಾ? ಏ ಅಣ್ಣ, ನನ್ ತಲೆ ಸರಿಯಾಗಿಲ್ಲ. ನಿನ್ ತಲೆ ಸರಿಯಾಗಿದೆ ಅಮ್ಮ, ನಿನ್ ತಲೆನೂ ಸರಿಯಾಗಿದೆ, ಅಮ್ಮನ ತಲೆನೂ ಸರಿಯಾಗಿದೆ. ನೀವಿಬ್ಬರ ಕೈಯಲ್ಲಿ ಸಿಕ್ಕಿ ನನ್ನ ತಲೆ ಕೆಟ್ಟೋಗಿದೆ ಅಷ್ಟೇ. ನನಗಿಂತ ಮುಂಚೆ ಕಳ್ಳ ಇನ್ನೇ ಮದುವೆ ಮಾಡ್ಕೋಬೇಕು ಮಾಡಿ. ಅದೊಂದು ಕಡಿಮೆ ಇದೆ ಮನೆಯಲ್ಲಿ ನನಗೆ. ಈ ಮನೆಯಲ್ಲಿ ಯಾರಿಗೆ ಏನು ಕಡಿಮೆ ಆಗಿಲ್ಲ. ಅಲ್ಲ ಶ್ರೀದೇವಿ, ಸಂಗೀತನ ಹಣೆಯಕ್ಕೆ ಕೂಡಿ ಬಂದು ನಿನಗಿಂತ ಮುಂಚೆ ಅವನ ಮದುವೆ ಯಾಕೆ ಆಗ್ಬಾರ್ದು? ಈಗ ನೀ ಹೇಳೋದಕ್ಕೆ ನೀನ್ ಇಲ್ಲಿ ಯಾರು ಬಾ ಅಂತ ಕರೆ ಕಳ್ಸಿಲ್ಲ. ಹೋಗ್ಲಿ ಬಿಡಮ್ಮ, ಬೇಗ ತೆಗೆದುಕೊಡ್ಬಾ ನಾನು ಒಂದು ಕಪ್ ಕಾಫಿ. ಅಯ್ಯೋ ಪಾಪಿ, ಕಾಫಿ ಒಂದು ಕೇಳ. ಕಾಫಿ ಕೇಳಿದ್ರೆ ಪಾಪಿ ಅಂತೇನಮ್ಮ? ಬಾ ನೀ ಒಳ ಬಾ, ನಿನ್ನ ಇವತ್ತು ಸರಿಯಾಗಿ ಸರಿಯಾದ ಮದುವೆ ಅಮ್ಮ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ. ಇನ್ನು ರಾತ್ರಿ ಸಾರಿ ಕಾಲ ಹೆಚ್ಚಾಗಿತ್ತಲ್ಲ. ಕಡಿಮೆ ಬಿದ್ದಿದ್ದು ನನಗಲ್ಲಮ್ಮ, ತಂಗಿ ಶ್ರೀದೇವಿಗೆ. ಅವಳ ನೋಡ್ಲಿಕ್ಕೆ ಬರ್ತಾ ಇದ್ದ ಬೀಗರ ಕಾರ್ ಆಕ್ಸಿಡೆಂಟ್ ಆಗಿ ಮೋಹನ್ ಸೇರಿದಂತೆ 3 ಜನ ಸತ್ತೋದ್ರಂತ. ಸೇರ್ಕೊಂಡು ಏನೋ ಗಂಭೀರವಾದ ಆಲೋಚನೆಯಲ್ಲಿ ಮುಳುಗಿದಂತೆ ಕಾಣಿಸ್ತಾ ಇದೆ. ಭಾಷಮಂಗ್ಲ ಅಲ್ಲೇ ನಿಂತ್ಬಿಟ್ಟಿಯಲ್ಲ. ನೋಡು, ನನ್ನ
ನನ್ನ ಶ್ರೀಮತಿ, ನನ್ನ ಮಗಳು, ನನ್ನ ಮಗ, ನನ್ನ ಅಳಿಯ. ಏನೇ ಅವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ, ಪ್ರತಿಕ್ರಿಯೆ ನೀಡೋದು ಬಿಟ್ಟು ಕಲ್ಲಿನ ಕಂಬದ ಹಾಗೆ ನಿಂತಿದ್ರಲ್ಲ, ಯಾಕೇನಾಯ್ತು? ಯಾರು ಇವಳು? ಇವಳೊಬ್ಬಳು ಅನಾಥೆ. ಇವಳ ಅಸಹಾಯಕ ಸ್ಥಿತಿಯನ್ನು ದುರುಪಯೋಗ ಪಡಿಸಿಕೊಂಡ ಕಾಮಾಂಧನೊಬ್ಬ ಇವಳ ಶೀಲೆಗಳಿಸಲು ಪ್ರಯತ್ನಿಸುತ್ತಿರುವಾಗ ಅವರ ಕೈಯಿಂದ ಪಾರು ಮಾಡಿ ನೀವು ಇವಳನ್ನು ಈ ಮನೆ ಕರ್ಕೊಂಡು ಬಂದಿದ್ದೀರಾ? ಹೌದು, ಇಂದಿನಿಂದ ಇವಳು ಇದೇ ಮನೆಯಲ್ಲೇ ಇರ್ತಾಳೆ. ಆ ಹುಡುಗನ ಕೈಯಿಂದ ಪಾರು ಮಾಡಿದ ನೀವು ಕೈಲಾದಷ್ಟು ಸಹಾಯ ಮಾಡಿ ಬರುವುದನ್ನು ಬಿಟ್ಟು ಇವಳು ಯಾಕ್ರಿ ಜೊತೆ ಕರ್ಕೊಂಡು ಬಂದ್ರಿ? ಕರ್ಕೊಂಡು ಬಂದ್ರೆ ಏನಾಯ್ತು? ಈಗ ತಪ್ಪಲ್ಲಿ ನಾನು ನಿಮ್ ಕಾಲಿ ಬಿಡ್ತೀನಿ, ನಿಮ್ಮ ಮನೆಯಲ್ಲಿ ನನಗೊಂದು ಕೆಲಸ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಂಡಾಗ ನನ್ನ ಕರುಳು ಚೂರಂತು. ಅದಕ್ಕೆ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡು ಬಂದ್ಬಿಟ್ಟೆ ಅಲ್ಲ. ಮತ್ತೊಬ್ಬರ ಮಕ್ಕಳ ಮೇಲಿರೋ ಪ್ರೀತಿ ಅಭಿಮಾನ ಸ್ವಂತ ನಿಮ್ಮ ಮಕ್ಕಳ ಮೇಲಿಲ್ಲವಲ್ರಿ? ಹುಬ್ಬಳ್ಳಿಯಿಂದ ಫೋನ್ ಬಂದಿತ್ತು. ಏನಂತ? ತಂಗಿ ಶ್ರೀದೇವಿ ನೋಡ್ಲಿಕ್ಕೆ ಬರ್ತಾ ಇದ್ದ ಬೀಗರ ಕಾರ್ ಆಕ್ಸಿಡೆಂಟ್ ಆಗಿ ಮೋಹನ್ ಸೇರಿದಂತೆ 3 ಜನ ಸತ್ತು ಹೋದ್ರಂತ. ಯಾವ್ಯಾವ ಸಮಯದಲ್ಲಿ ಏನೇನು ಆಗ್ಬೇಕು ಅಂತ ವಿಧಿ ಲಿಖಿತ ಇರುತ್ತೋ ಅದರಂತೆ ಎಲ್ಲ ನಡೀಲೇಬೇಕಲ್ಲ. ಸಾವಿತ್ರಿ, ನಮ್ಮ ಶ್ರೀದೇವಿಯ ಕಂಕಣ ಬಲ ಇನ್ನೂ ಕೂಡಿ ಬಂದಿಲ್ಲ ಅಂತ ಕಾಣುತ್ತೆ. ದಾರಿಯಲ್ಲಿ ಹೋಗೋ ಇಂಥ ಅನಿಷ್ಟಗಳನ್ನೆಲ್ಲ ಮನೆ ಕರ್ಕೊಂಡು ಬಂದ್ರೆ ಕೂಡಿ ಬರ್ತ್ರಿ ಇವಳು ಕಂಕಣ ಬಲ. ನಮಗೊದಗಿ ಬಂದಿರುವ ಧರ್ಮ ಸಂಕಟಕ್ಕೆ ಮತ್ತೊಬ್ಬರನ್ನ ಹೀಯಾಳಿಸಿ ಮಾತಾಡೋದು ಒಳ್ಳೇದಲ್ಲ. ಅವನ ದೈವದಲ್ಲಿ ಅಷ್ಟಿತ್ತು, ಅಷ್ಟಾಯ್ತು. ಅವನ ದುರ್ದೈವಕ್ಕೆ ಇವಳು ಯಾಕೆ ಹೊಣೆ ಆಗ್ತಾಳೆ? ನೋಡು, ನಿನಗೂ ಒಬ್ಬಳು ಮಗಳಿದ್ದಾಳೆ. ಮಗಳ ಸಮಾನ ಇರೋ ಈ ನಿರಪರಾಧನಿಗೆ ಅಲ್ಲ ಸಲ್ಲದ ಮಾತುಗಳನ್ನು ಮಾತಾಡೋದು ಒಳ್ಳೇದಲ್ಲ. ಮೇಲಾಗಿ ಅವನೊಬ್ಬ ತೀರಿ ಹೋದ ಮಾತ್ರಕ್ಕೆ ನಮ್ಮ ಮಗಳಿಗೆ ಬೇರೆ ಕಡೆ ವರ ಸಿಗದೆ ಅವಳು ಮದುವೆ ಆಗೋದು ನಿಂತು ಹೋಗುತ್ತೇನೋ? ಅಪ್ಪಾಜಿ, ನೀವೆಲ್ಲರಿಗೂ ಕೈ ಮುಗಿದು ಬೇಡ್ಕೊಂಡು ಅಲ್ಲಮ್ಮ, ನಾನು ಏನು- ದಯವಿಟ್ಟು ನನ್ನ ಮದುವೆ ಬಗ್ಗೆ ನೀವು ಯಾರು ಚಿಂತೆ ಮಾಡಬೇಡಿ. ನೀವು ಯಾರು ಚಿಂತೆ ಮಾಡಬೇಡಿ. ಅವ್ರು ಹೇಳಿದ್ದು ನಿಮ್ಗೆಲ್ಲ ಅರ್ಥವಾಗಿರ್ಬೇಕಲ್ಲ. ಅಮ್ಮ, ನೀವೇ ಚಿಂತೆ ಮಾಡಬೇಡಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸಂಗೈ ನಡಿ. ಈ ಮನೆಯ ವಾತಾವರಣ ನೋಡಿ ಗಾಬರಿಯಾಗಿ ನಿಂತಿದೀಯಾ? ನೀನೀಗ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಬೇಡ. ಯಾಕಂದ್ರೆ ನಿಯತ್ತಿನಿಂದ ಬದುಕಬೇಕೆನ್ನುವ ಹೆಣ್ಣಿಗೆ ಈ ಬದುಕು ತಂದೊಡ್ಡುತ್ತಾ ಇರೋ ಪರೀಕ್ಷೆ ಕಾಲ. ಇಷ್ಟಕ್ಕೆಲ್ಲ ಹೆದರಿ ಇಂಥ ಮನೆಗೆ ನಾನು ಹಾಳಾಗಿ ಬಂದ್ಬಿಟ್ನಲ್ಲ ಅಂತ ನೀನು ಆತ್ಮಸ್ಥೈರ್ಯ ಕಳ್ಕೋಬೇಡ. ಈ ಮನೆಗೆ ನೀನ್ ಮಗಳಾಗಿ ಬಂದಿದೀಯ ಅಂತ ನೀವು ಬರೀ ಮಾನವರಲ್ಲ, ದೇವ ಮಾನವ. ಇಂಥ ಪರಿಸ್ಥಿತಿಯಲ್ಲೂ ನನಗೆ ಧೈರ್ಯ ಹೇಳಿ ಬದುಕಲು ಅವಕಾಶ ಮಾಡಿಕೊಡುತ್ತಿರುವ ನಿಮ್ಮ ಋಣನ ನಾನು ಈ ಜನ್ಮದಲ್ಲೇ ತೀರ್ಸೋಕ್ಕಾಗಲ್ಲ ಯಜಮಾನ್ರೆ. ಯಾಕಮ್ಮ ಹೊಗಳ್ತಾ ಇದೀಯ? ನೋಡು, ಮನುಷ್ಯರಾಗಿ ಹುಟ್ಟಿದ ನಾವು ಯಾವಾಗಲೂ ಮಾನವೀಯತೆಯಿಂದ ನಡೆದು ಮತ್ತೊಬ್ಬರ ಬದುಕಿಗೆ ಮಾರ್ಗದರ್ಶಕರಾಗಬೇಕೇ ಹೊರತು ಅವ್ರ ಜೀವನನೇ ಹಾಳು ಮಾಡತಕ್ಕಂಥ ಮಾರಕ ವ್ಯಕ್ತಿಗಳಾಗಬಾರದು.